ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ನಾನು ಎಸ್ ಚಂದ್ರಶೇಖರ್, ಉಪಾಧ್ಯಕ್ಷರಾಗಿ ದರಿಯಪ್ಪ ಅಲ್ಗುರ್ರವರು ಗುಲ್ಬರ್ಗ ಡಿವಿಷನಿಂದ ಆಯ್ಕೆಯಾಗಿದ್ದೀವಿ. ಈ ಆಯ್ಕೆಗೆ ಕಾರಣಕರ್ತರಾದ ನಮ್ಮ ಎಲ್ಲ 9 ಜನ ನಿರ್ದೇಶಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಸಂಸ್ಥೆಯಲ್ಲಿ ಏನು ವ್ಯವಸ್ಥಿತವಾಗಿ ಈ ಸಂಸ್ಥೆ ಕುಂಠಿತವಾಗಿದೆ, ಆ ಸಂಸ್ಥೆಯ ಏಳಿಗೆಗಾಗಿ ನಾವು 9 ಜನ ಪಣ ತೊಟ್ಟು ಈ ಸಂಸ್ಥೆನ ಮೇಲಕ್ಕೆ ತಗೊಂಬರ್ತೀವಿ ಅಂಥೇಳಿ ನಾವೆಲ್ಲರೂ ಪಣ ತೊಟ್ಟಿದ್ದೀವಿ. ಆದಷ್ಟು ಬೇಗ ನಮ್ಮ ಎಲ್ಲ ಪರಿಹಾರಗಳು ಮಾಡ್ಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ ಸಂಸ್ಥೆಯಿಂದ ಹೋಗಿರೋಂಥ ಹಣನ ವಾಪಸ್ ತರೋ ದಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೋತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಹಕಾರಿಗಳಿಗೆ ಮಾತನ್ನು ನೀಡ್ತೀನಿ. ಉತ್ತರ ಕರ್ನಾಟಕ ಭಾಗದ ನಿರ್ದೇಶಕರು ತಮಗೆ ವ್ಯಾಪಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಬೆಂಬಲದಿಂದನೇ ನಾನು ಇವತ್ತು ಗೆಲ್ಲಕ್ಕೆ ಸಾಧ್ಯ. ಅವರೆಲ್ಲ ಬನಶಂಕರಿ ಅಮ್ಮನ ಹತ್ರ ನಿಂತ್ಕೊಂಡು ಅಲ್ಲಿಂದ ನನಗೆ ಮಾತು ಕೊಟ್ಟರು. ಅದನ್ನು ನಾನು ನನ್ನ ಜೀವಮಾನ ಪರ್ಯಂತ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಎಷ್ಟೇ ಅವ್ರಿಗೆ ಒತ್ತಡಗಳು ಬಂದರೂ ಯಾವುದೇ ಒತ್ತಡಕ್ಕೆ ಯಾವುದೇ ಆಮಿಷಕ್ಕೆ ಅವರು ಒಳಗಾಗದೆ ನನ್ನ ಜೊತೆಯಲ್ಲೇ ಹೆಗಲು ಕೊಟ್ಟು ನನ್ನ ಈ ದಿನ ಅಧ್ಯಕ್ಷನಾಗಿ ಮಾಡಲು ನನ್ನ ಬಿಟ್ಟರೆ ಇನ್ನು 8 ಜನ ಸಹಕಾರಿಗಳು ನನಗೆ ಆ ರೀತಿ ಬೆಂಬಲ ಕೊಟ್ಟರು, ನನಗೆ ಧೈರ್ಯ ತುಂಬಿದ್ರು. ನೀವು ಮುನ್ನಡೀರೋಣ, ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದರು. ಅವರು ತುಂಬಿದ ಧೈರ್ಯದಿಂದನೇ ನಾನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಈ ಹಿಂದೆ ಜಿ ಟಿ ದೇವೇಗೌಡರು ಕೂಡ ದೊಡ್ಡ ಸಹಕಾರಿ ಇದನ್ನು ಮಾಡಿದರು. ಮತ್ತೆ ಮೈಸೂರು ಭಾಗದಿಂದ ತಾವು ಆಯ್ಕೆಯಾಗಿದ್ದೀರಾ, ಯಾಕೆ ವಿಶಿಷ್ಟ ಮೈಸೂರು ಸಹಕಾರ ಕ್ಷೇತ್ರದಲ್ಲಿ ವಿಶಿಷ್ಟ ಇದೆ. ಆದರೆ ತುಂಬ ವಿಶಿಷ್ಟ ಸಹಕಾರ ಕ್ಷೇತ್ರದಲ್ಲಿ ಇರೋದು ಅಂದರೆ ನಮ್ಮ ಬೆಳಗಾಂ ಡಿವಿಷನ್ನು, ಗುಲ್ಬರ್ಗ ಡಿವಿಷನ್ನು, ನಮ್ಮ ದಕ್ಷಿಣ ಕನ್ನಡ ಡಿವಿಷನ್ನು. ನಮ್ಮ ಮೈಸೂರು ಡಿವಿಷನಲ್ಲಿ ಅವ್ರ ಮಟ್ಟಕ್ಕೆ ನಾವು ಇನ್ನೂ ಬೆಳೆದಿಲ್ಲ. ಆದರೆ ನಮ್ಮಲ್ಲೆಲ್ಲ ಅಧಿಕಾರ ಅನುಭವಿಸೋದ್ರಲ್ಲಿ ನಮ್ಮಲ್ಲೆಲ್ಲ ಎಲ್ಲರೂ ಎತ್ತಿದ ಕೈ ನಮ್ಮ ಭಾಗದಲ್ಲಿ. ಆದರೆ ನಮಗೆ ಸಹಕಾರ ನೀಡ್ತಿರೋಂಥ ಅವರು ಬೆಳಗಾಂ ಡಿವಿಷನವರು, ಗುಲ್ಬರ್ಗ ಡಿವಿಷನವರು ಮತ್ತು ನಮ್ಮ ದಕ್ಷಿಣ ಕನ್ನಡ ಡಿವಿಷನ್ ಅವರೇ ನಮ್ಗೆ ಸಹಕಾರ ನೀಡಿ ನಮ್ಮನ್ನ ಅಧ್ಯಕ್ಷನ ಮಾಡಿ ನಮಗೆ ಅವರು ಕೆಲಸ ಮಾಡೋದಕ್ಕೆ ಚಾವಟಿ ತಗೊಂಡು ಬೀಸಿ ಕೆಲಸ ಮಾಡಿಸ್ತಾರೆ. ಆದ್ದರಿಂದ ನಮ್ಮ ಸಂಸ್ಥೆ ಏಳಿಗೆ ಚೆನ್ನಾಗಿ ಬೆಳೀತೆ ಅನ್ನೋ ದೃಷ್ಟಿಯಲ್ಲಿ ನಾನು ಈ ದಿನ ಅವ್ರಿಗೆ ಹೇಳ್ತೇನೆ. ಇವತ್ತಿನ ಚುನಾವಣೆಯಲ್ಲಿ 3 ಜನ ಸ್ಪರ್ಧೆ ಮಾಡಿದ್ದೀವಿ. ಅದರಲ್ಲಿ ಅತಿ ಹೆಚ್ಚು ಮತಗಳನ್ನು ನನಗೆ ಹಾಕಿ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತಾ ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಆದ್ಯತೆ ಕೊಡೋಣ ಅಂತ ಎಲ್ಲರೂ ಚರ್ಚೆ ಮಾಡಿ ನಮ್ಮ ಹಿರಿಯರಾದ ಇದು ಕಾರಣೀಭೂತರಾದ ಚಂದ್ರಶೇಖರ್ ಅವರು, ಆಮೇಲೆ ರವೀಂದ್ರಣ್ಣ ಕಲಬುರ್ಗಿ ಅವರು, ಡಾಕ್ಟರ್ ಹೊಸಮಠ್ ಅವರು, ಬಾಳಿ ಅವರು, ಆಮೇಲೆ ಕೆಂಚರೆಡ್ಡಿ ಅವರು, ಹಿಂಗೆ ಎಲ್ಲ 9 ಜನನೂ ಕೂಡಿ ಜಗದೀಶನ್ ಅವರು, ಆಮೇಲೆ ಇವರು ಶಿವಾನಂದ ನ್ಯಾಮಗೌಡ ಅವರು, ಕೊಂಚಾರ್ ಅವರು, ಎಲ್ಲರೂ ನನ್ನನ್ನು ಸಹಕಾರ ಮಾಡಿ ನನ್ನ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಚುನಾವಣೆಯಲ್ಲಿ ಮಾನ್ಯ ಶ್ರೀ ಚಂದ್ರಶೇಖರ್ ಸರ್ ಅವರು ಅವರದೇ ಆದಂಥ ಅನುಭವದ ಮತ್ತು ಅವರೆಲ್ಲ ಮಿತ್ರರ ಜೊತೆಗೂಡಿ ಚುನಾವಣೆಯ ಪೂರ್ವ ತಂತ್ರಗಾರಿಕೆಯನ್ನು ಮಾಡಿದರು. ಅದು ನಿನ್ನೆಯ ದಿನ ನಡೆದಂಥ ಬೆಳವಣಿಗೆಯಲ್ಲಿ ಸಂಖ್ಯಾಬಲದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಚಂದ್ರಶೇಖರಣ್ಣವ್ರಿಗೆ ಒಂದು ಕೊರತೆ ಆಗಿತ್ತು. ಆ ಕೊರತೆ ಆದಂಥ ಸಂದರ್ಭದಲ್ಲಿ ಅವರು ಮತ್ತು ಅವರ ಮುಖಂಡರುಗಳು, ನಮ್ಮ ಚಲುನಾರಾಯಣ ಸ್ವಾಮಿಯವರು ಒಳಗೊಂಡಂತೆ ಭಾಳ ಜನ ಮುಖಂಡರುಗಳು ನಮ್ಮನ್ನು ಸಂಪರ್ಕ ಮಾಡಿ ನಮ್ಮ ಹಿರಿಯರಾದಂಥ ಚಂದ್ರಶೇಖರ್ ಅವ್ರ ಜೊತೆಗಿದ್ದರೆ ಆ ಸಂಘದ ಅಭಿವೃದ್ಧಿಗೆ ನೀವು ಸಹಕಾರ ಮಾಡ್ದಂಗೆ ಆಗುತ್ತೆ ಮತ್ತು ಅವೆಲ್ಲ ನಿರ್ದೇಶಕರಿಗೂ ಕೂಡ ನೀನು ಶಕ್ತಿ ತುಂಬ್ದಂಗೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ನನಗೆ ಒತ್ತಾಯ ಮಾಡಿದರು. ನಾನು ಯಾವುದೇ ಬೇಷರತ್ತಾಗಿ ಯಾವುದೇ ಅವ್ರ ಹತ್ರ ಯಾವುದೇ ಒಂದು ಕಂಡೀಷನ್ಗೂ ಯಾವುದನ್ನು ಬೇಡಿಕೆ ಇಡದೆ ನಾನು ಚಂದ್ರಶೇಖರಣ್ಣ ಈ ಸಂಸ್ಥೆಯ ಪರಿಸ್ಥಿತಿಯಲ್ಲಿ ಉತ್ತಮ ದಾರಿ ಕೊಂಡೋಗ್ತೀರಾ ಅನ್ನುವಂಥ ಭರವಸೆ ಮೇಲೆ ನಾನು ನನ್ನ ಬೆಂಬಲ ವ್ಯಕ್ತಪಡಿಸೋದ್ರ ಜೊತೆಗೆ ಈ ಚುನಾವಣೆಯಲ್ಲಿ ಇರ್ತಕ್ಕಂಥ ಅವರಿಗೆ ಕಾಲಕ್ಕೆ ಕೊಡುವಂಥ ಸಲಹೆ ಸೂಚನೆ ಜೊತೆಗೆ ಅವರಿಬ್ಬರು ಆಯ್ಕೆ ಆಗಲಿಕ್ಕೆ ಆ 8 ಜನ ನಿರ್ದೇಶಕರ ಜೊತೆಗೆ ನಂದು ಕೈ ಜೋಡಿಸಿ ಇವತ್ತು ಅವರನ್ನು ಸ್ಥಾನಕ್ಕೆ ಕೂರಿಸಿದ್ದೀವಿ. ಎಲ್ಲ ಭಾಗನೂ ಕೂಡ ಸಮಾನವಾಗಿ ಕಂಡು ಅವರು ಅಭಿವೃದ್ಧಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಮತ್ತು ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಯಾವುದಾದ್ರೂ ಒಂದು ಕೈ ಹಿಡಿದ್ರೆ ಸಕ್ಸಸ್ ಆಗಬೇಕು. ಆ ನಿಟ್ಟಿನಲ್ಲಿ ಅವರೆಲ್ಲರ ಖುಷಿನೇ ನನ್ನ ಖುಷಿ. ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಟ್ರಬಲ್ ಶೂಟರ್ ಅಂತ ಹೇಳ್ತಾರೆ. ಈಗ ಈ ಸಹಕಾರಿ ಚುನಾವಣೆಯಲ್ಲಿ
ಇವನ್ನು ಕೂಡ ಟ್ರಬಲ್ ಶೂಟರ್ ತಪ್ಪಾಗಲ್ಲ, ಏನು ಹೇಳ್ತೀರಿ? ಇಲ್ಲ, ಅದನ್ನು ಈಗಾಗಲೇ ನಮ್ಮ ಹಿರಿಯೂರು ಚಿತ್ರದುರ್ಗ ಭಾಗದಲ್ಲಿ ಟ್ರಬಲ್ ಶೂಟರ್ ಅಂತಲೇ ಕರೀತಾರೆ. JK ಇನ್ ಟ್ರಬಲ್ ಶೂಟರ್, ಅಲ್ಲಿ DK ಅಲ್ಲಿ JK ಅಂತಾರೆ. ಇದನ್ನು ಇಲ್ಲೂ ಕೂಡ ನನ್ನ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಚಂದ್ರಶೇಖರ್ ಅಣ್ಣವರು ಹಿರಿಯರವರು ಅವಕಾಶ ಮಾಡಿಕೊಟ್ರು. ಆ ಕೆಲಸ ಇಲ್ಲಿ ಮಾಡಿದ್ದೀನಿ. ಅವ್ರಿಗೆ ಶುಭವಾಗಲಿ, ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲರಿಗೂ ಕೂಡ ಇದು ಯಶಸ್ವಿ ಹತ್ರ ಹೋದರೆ ಅವರೆಲ್ಲರಿಗೂ ಕೂಡ ಸಂತೋಷ ಆಗುತ್ತೆ ಅನ್ನೋ ಭಾವನೆ ಮೇಲೆ ನಾನು ಈ ಕೆಲಸ ಮಾಡಿದ್ದೀನಿ. ಒಳ್ಳೆಯದಾಗಲಿ. ತಮಗೂ ಕೂಡ ಧನ್ಯವಾದ.